ಮಾಡಿದ್ದೆ ನಮ್ಮ ಅಕ್ಕ ಪಿತಾಮಹ ಅಂತ ನಾವು ಹೇಳಲಿಕ್ಕೆ ವಿದೇಶಿ ಮಾರುಕಟ್ಟೆ ನಮ್ಮ ಈ ಇದಕ್ಕೆ ಲಗ್ಗೆ ಇದರಿಂದ ಏನಾಯ್ತು, ಅವರು ನಮಗೆ ಲಾಭಗಳೆಲ್ಲ ಹೊರದೇಶಕ್ಕೆ ಹೋಗೋದ್ರಿಂದ ನಮ್ಮ ದೇಶಕ್ಕೆ ಆರ್ಥಿಕವಾಗಿ ಅದು ಹಿಂದಿನ ಕಾಲಕ್ಕೆ ನಂಬಿದ್ದಾರೆ. ಹಾಗಾಗಿ ನಾವೇನು ಹೇಳಿದ್ರು ಇಂಥ ಒಂದು ಸ್ವದೇಶಿ ಮೇಳಗಳು ಹೆಚ್ಚಿನ ಪ್ರಮಾಣದಲ್ಲಿ ಪ್ರತಿಯೊಂದು ಜಿಲ್ಲೆಯ ಹಳ್ಳಿಗಳಲ್ಲಿ ನಡ್ಕೊಂಡು ಹೋಗಬೇಕು. ಆದಷ್ಟು ನಮಗೆ ಸ್ವದೇಶಿ ವಸ್ತುಗಳನ್ನು ಖರೀದಿಸುವ ಮನೋಭಾವವಾಗಿ ನಾವು ಪ್ರಯತ್ನ ಮಾಡಬೇಕು. ಹಾಗೆ ಆದಷ್ಟು ಪ್ರತಿಯೊಬ್ಬರು ಮನೆಯಲ್ಲಿ ಸಮೇತ ಒಂದು ಯೋಚನೆ ಮಾಡಬೇಕಾದ್ರೆ ನಾವು ಸ್ವದೇಶಿ ವಸ್ತುಗಳನ್ನು ಒಂದು ಖರೀದಿ ಮಾಡೋದ್ರಿಂದ ನಮ್ಮದೇ ದೇಶದ ಅಭಿವೃದ್ಧಿಗೆ ನಾವು ಗೊತ್ತಿಲ್ಲದ ರೀತಿ ಸಹಾಯ ಮಾಡಬೇಕಾಗುತ್ತೆ. ಅದರಿಂದ ನಮ್ಮ ದೇಶ ಅಭಿವೃದ್ಧಿ ಹೊಂದುತ್ತದೆ. ಹಾಗಾಗಿ ಎಂಥ ಸ್ವದೇಶಿ ಮೇಳಗಳು ಅದೇ ಮತ್ತು ಪ್ರತಿಯೊಂದು ಆಗಾಗ ಮಾಡ್ತಾ ಇರೋದ್ರಿಂದ ನಮಗೆ ಎಲ್ಲ ಕಡೆಗೆ ಈ ಸ್ವದೇಶಿ ವಸ್ತುಗಳು ಸಿಗುವಂತ ಆಗ್ತದೆ. ನಾವು ಬೆಳೆಸಲು ಒಂದು ಅವಕಾಶ ಆಗುತ್ತೆ. ಹಾಗೆ ಇಂಥ ಒಂದು ಯೋಜನೆಗಳು ನಮ್ಮ ಪ್ರಧಾನಮಂತ್ರಿಯವರು ಬಹಳ ಮಟ್ಟಿಗೆ ಆಸಕ್ತಿ ಹೊಂದಿದ್ದಾರೆ. ಅಕ್ಕಿವೇಜಿ ಅಂತ ಹೇಳಿಕೊಂಡು ಸಣ್ಣ ಸಣ್ಣ ಹುಡುಗರು ಬೇಕಾದಷ್ಟು ಆರ್ಥಿಕ ಸಹಾಯವನ್ನು ಮಾಡಿದ್ದಾರೆ. ಅದರ ಒಂದು ಪ್ರಯೋಜನ ಆದಷ್ಟು ಗುಡಿ ಕೈಗಾರಿಕೆಗಳು ಉಪಯೋಗಿಸಿಕೊಂಡು ಇಂಥ ಒಂದು ಸೇವೆ ಮಾಡಬೇಕು ಅಂತ ಹೇಳಿದ್ರೆ ಗಡಿಯನ್ನು ಬಂಧುಗಳನ್ನು ಇಟ್ಕೊಂಡು ಕಾಯಲೇಬೇಕಂತ ಏನಿಲ್ಲ. ಇವೆಲ್ಲ ದೇಶವ್ಯಾಪ್ತಿಯಲ್ಲಿ ಬರ್ತವೆ. ಹಾಗಾಗಿ ಈ ಸ್ವದೇಶಿ ವಸ್ತುಗಳ ಮಳಿಗೆಯಿಂದ ನಾಲ್ಕಾರು ಜನರಿಗೆ ಈ ಭಾಗದಲ್ಲಿ ಸಹಿತ ನಾವೇನಾದ್ರೂ ವಸ್ತುಗಳನ್ನ ಉತ್ಪಾದಿಸಿದ್ರೆ ನಮಗೊಂದು ಮಾರುಕಟ್ಟೆ ಸಿಗ್ತದೆ ಎನ್ನುವಂತ ಭಾವನೆ ಬರ್ತದೆ. ಹಾಗಾಗಿ ಈ ಒಂದು ದಿಶೆಯಲ್ಲಿ ಸತತವಾಗಿ ನೋಡದೆ ಇದು ಸಕ್ಸಸ್ ಆದ್ರೆ ಗಣೇಶ್ ಮುರುಘಾರವರು ಹ್ಯಾಟ್ರಿಕ್ ಹೇಳ್ತಾರೆ. ಹಾಗಾಗಿ ಈ ಒಂದು ಚಿಂತನೆಯನ್ನ ಮಾಡೋದ್ರ ಮುಖಾಂತರ ತಾನು ಬೆಳೀತಾ ಅದರ ಜೊತೆಗೆ ಈ ಒಂದು ಸ್ಥಳೀಯ ವಸ್ತುಗಳಿಗೂ ಸಹಿತ ಒಂದು ಬೆಂಬಲವನ್ನು ಕೊಡ್ತಾ ನಮ್ಮ ಸಿದ್ದಾಪುರದವರು, ಜಿಪ್ಸಿಯವರು, ಭಟ್ಕಳದವರು ಅನೇಕ ಜನ ವಸ್ತುಗಳನ್ನು ತರುತ್ತಾರೆ. ನಮ್ಮ ನೆರೆಯ ಶಿವಮೊಗ್ಗದಲ್ಲೂ ಸಹಿತ ವಸ್ತುಗಳು ಬರ್ತವೆ. ಅಂದ್ರೆ ಮನೆಯಲ್ಲೇ ತಯಾರು ಮಾಡೋದಂತ ಗುಡಿ ಕೈಗಾರಿಕೆಯಲ್ಲಿ ಆಗಿರುವಂತಹ ವಸ್ತುಗಳು ಬಹಳ ಅದ್ಭುತವಾದಂತಹ ಒಂದು ಚಿಂತನೆ. ಹಾಗಾಗಿ ಗಣೇಶ್ ಮುರುಘಾರವರ ಈ ಕಾರ್ಯಕ್ಕೆ ನಾವು ಹೃತ್ಪೂರ್ವಕವಾದಂತಹ ಒಂದು ಸಪೋರ್ಟ್ ಅನ್ನ ಅವರಿಗೆ ಬೆಂಬಲವನ್ನ ಕೊಡ್ತಕ್ಕಂಥದ್ದು. ಇನ್ನು ಇಲ್ಲಿರುವಂತಹ ವ್ಯಾಪಾರಿಗಳು ದೂರದ ಜಿಲ್ಲೆಯಿಂದಲೂ ಬಂದಿದ್ದಾರೆ, ನಮ್ಮ ಜಿಲ್ಲೆಯಿಂದಲೂ ಬಂದಿದ್ದಾರೆ. ಒಂದು ಸ್ಪಷ್ಟವಾದಂತಹ ಕಲ್ಪನೆ ಈ ಒಂದು ರಾಜಗೋಪಾಲ್ ಗುರೂಜಿಯವರ ಸಮ್ಮುಖದಲ್ಲಿ ನಾನು ಈ ಒಂದು ಸಮಾಜಕ್ಕೆ ಹೇಳಬೇಕಾಗಿರುವುದು ಅಂತ ಹೇಳಿದ್ರೆ ಆದಷ್ಟು ನಮ್ಮ ಸರ್ವೆ ನಂಬರ್ಗಳ ಉತ್ಪನ್ನಗಳನ್ನೇ ಖರೀದಿ ಮಾಡೋಣ. ಆಗ್ಲಿಲ್ಲ ಅಂದ್ರೆ ಬೇರೆ ತಾಲೂಕಿಗೆ ಹೋಗೋಣ, ಇನ್ನಾಗ್ಲಿಲ್ಲ ಅಂದ್ರೆ ಜಿಲ್ಲೆಗೆ ಹೋಗೋಣ, ಇನ್ನಾಗ್ಲಿಲ್ಲ ಅಂದ್ರೆ ಬೇರೆ ಜಿಲ್ಲೆಗೆ ಹೋಗೋಣ. ಆದ್ರೆ ನಮ್ಮ ವಸ್ತುವನ್ನ ನಾವು ಮೊದಲು ಖರೀದಿಸೋಣ. ಆ ಮುಖಾಂತರ ಸ್ಥಳೀಯವಾಗಿ ಒಂದು ಆರ್ಥಿಕವಾಗಿ ಗಟ್ಟಿತನವನ್ನು ಸಹಿತ ಕೊಟ್ಟಾಗ ಆಗ್ತದೆ. ಈ ಒಂದು ವೇದಿಕೆ ಆ ಸಂದೇಶವನ್ನ ಕೊಡ್ಲಿ, ಮೊದಲು ನಮ್ಮದನ್ನ ಖರೀದಿ ಮಾಡೋಣ, ಇಲ್ಲ ಅಂತ ಹೇಳಿದ್ರೆ ಬೇರೆಯವರನ್ನ ಖರೀದಿ ಮಾಡೋಣ ಅನ್ನುವಂತಹ ಒಂದು ಸಂದೇಶವನ್ನು ಕೊಟ್ಟ ಎಂದಿಗೂ ಸಹಿತ ಹೊರ ರಾಷ್ಟ್ರದ ವಸ್ತುಗಳನ್ನ ಖರೀದಿ ಮಾಡುವಂತ ಪೂರ್ವದಲ್ಲಿ 2 ಸಲ ವಿಚಾರಿಸೋಣ. ಈ ವಸ್ತು ನಮ್ಮಲ್ಲಿ ಲಭ್ಯ ಇದೆಯೋ ಇಲ್ವೋ, ಲಭ್ಯ ಇದ್ರೆ ನಮ್ಮದೇ ಕೊಡೋಣ, ಅನಿವಾರ್ಯ ಇದ್ರೆ ಬೇರೆದು. ಹಾಗಾಗಿ ಈ ಚೈನಾ ಇನ್ನಿತರ ರಾಷ್ಟ್ರಗಳು ಇವತ್ತು ನಮಗೇ ಸಾಮಾನು ಮಾರಾಟ ಮಾಡಿ ನಮ್ಮ ಮೇಲೆ ಸವಾರಿ ಮಾಡತಕ್ಕಂತ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿದೆ. ಹಾಗಾಗಿ
ಈ ಕೆಲಸ ಏನಿದೆ ಇದು ಕೇವಲ ಕಮರ್ಷಿಯಲ್ ಕೆಲಸ ಅಲ್ಲ, ರಾಷ್ಟ್ರಾಭಿಮಾನವನ್ನ ತೋರಿಸ್ತಕ್ಕಂಥ ಅದ್ಭುತವಾದಂತಹ ಒಂದು ಕಾರ್ಯ ಇಲ್ಲಿ ನಡೀತದೆ ಅನ್ನುವಂತ ಮಾತನ್ನು ಹೇಳ್ತಾ ನನ್ನ ಮಾತಿಗೆ ತಿರುಗಾಟ ಹೇಳ್ತೇನೆ. ಜೈ ಹಿಂದ್. ನನಗೆ ಹೇಳುವಂತ ಸಿಂಧೂರ ಸಹಿತ ಚೈನಾದಿಂದ ಬರ್ತದೆ, ಮಾಡ್ಕೊಳ್ಳುವಂತ ಅಡಿಗೆ ಸಹಿತ ಚೈನಾದಿಂದ ಬರ್ತದೆ. ಅಂಥದ್ರಲ್ಲಿ ನಮ್ಮ ಭಾರತದಲ್ಲಿ ಉತ್ಪಾದನೆ ಆಗಬೇಕು. ಅದಕ್ಕಾಗಿ ಈ ಸ್ವದೇಶಿ ಅನ್ನುವಂತ ಒಂದು ಕಲ್ಪನೆಯಿಂದ ನನ್ನ ವ್ಯಾಪಾರವೂ ಆಗ್ತದೆ. ಅದ್ರ ಜೊತೆಗೆ ವ್ಯಕ್ತಿ ಸಮಷ್ಟಿ ಮತ್ತು ಪರಮೇಷ್ಠಿ ಅಂತ ಹೇಳ್ತಾರಲ್ಲ, ಮೊದಲನೇದು ನಂದು ಸ್ವಾರ್ಥ, ಆಮೇಲೆ ಸಮಾಜದ್ದು, ಆಮೇಲೆ ದೇವರದ್ದು. ಹಾಗಾಗಿ ವ್ಯಕ್ತಿ ಸಮಷ್ಟಿ ಪರಮೇಷ್ಠಿ ಅನ್ನುವಂತ ಕಲ್ಪನೆಯನ್ನು ಇಟ್ಟುಕೊಂಡು ಈ ಸ್ವದೇಶಿ ಮೇಳವನ್ನ ಮಾಡ್ತಾ ಬಂದಿದ್ದಾರೆ. 2 ಮೇಳವನ್ನ ಈ ಜಿಲ್ಲೆಯಲ್ಲಿ ಬಹಳ ಅದ್ಭುತವಾಗಿ ಸಂಘಟನೆ ಮಾಡಿ, ಮೊದಲನೇದಾಗಿ ನಮ್ಮ ಅಂಕೋಲಾದಲ್ಲಿ ಎಷ್ಟು ಅಂತ ಹೇಳಿದ್ರೆ ಸಾವಿರಾರು ಸಂಖ್ಯೆಯ ಜನ ಬರ್ತಿದ್ರು. ನನಗೆ ಇವತ್ತು ನೋಡಿದಾಗ ಏನಾಯ್ತು ಅಂತ ಹೇಳಿದ್ರೆ ಈ ಬಹಳ ಚಿಕ್ಕದಾಯಿತು ಅನ್ನುವಂತ ಒಂದು ಭಾವನೆ ಬರ್ತಾರೆ. ಪಾಪ ಅವನಿಗೆ ಅದು ರಾಜಗೋಪಾಲ್ಜಿ ಅವರು ಹೇಳಿದ್ರು ತಮ್ಮದೇ ಹೊರಕೊಟ್ಬಿಡ್ತಿದ್ವಿ ಅಂತ ಹೇಳಿ, ಬರ್ಕೊಳ್ಳಿ ಅಂತ ಹೇಳಿ ನಾನು ಅವ್ರನ್ನ ವಿನಂತಿಸಿದ್ದೀನಿ. 2ನೇದು ಕಾರವಾರದಲ್ಲಿ ಮಾಡೋದು. ಕಾರವಾರದಲ್ಲಿ ಒಂದು ರಿಮೋಟ್ ಪ್ಲೇಸ್ ನಲ್ಲಿ ಇಟ್ಟರು ಸಹಿತ ಸಾವಿರಾರು ಸಂಖ್ಯೆಯಲ್ಲಿ 3 ದಿನ ಎಷ್ಟು ಯಶಸ್ವಿಯಾಗಿ ನೆರವೇರಿತು ಅಂತ ಹೇಳಿದ್ರೆ ನನಗೆ ಎಲ್ಲ ಸ್ವದೇಶಿ ವಸ್ತುಗಳನ್ನ ಮಾರಾಟ ಆಯಿತು. ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಅದನ್ನು ಹೇಳ್ತಾರೆ, ಆತ್ಮನಿರ್ಭರ ಭಾರತ ಅಂತ ಹೇಳ್ತಾರೆ. ನಮ್ಮಲ್ಲಿ ಈಗಲ್ಲ ಜನನಿ ಜನ್ಮಭೂಮಿ ಸ್ವರ್ಗಾವಧಿ ಗರಿಯೇಸಿ ಅಂತ ಹೇಳಿದ್ದಾರೆ. ನಮ್ಮ ಜನ್ಮಭೂಮಿಯ ಸ್ವರ್ಗಕ್ಕಿಂತ ಮಿಗಿಲು ಅಂತ ಹೇಳಿದ್ದಾರೆ. ಆದ್ರಿಂದ ನಾವೇನು ಜನ್ಮ ಏನು ತಾಳಿದೆವು, ಈಗ ನಾಗರಾಜ ನಾಯಕರು ಮಾತಾಡ್ತಾ ಉಲ್ಲೇಖಿಸಿದ್ರು ಸುತ್ತಮುತ್ತಲಿನ ಪರಿಸರ ಅಂತ ಹೇಳಿ. ನಮ್ಮ ಭರತಖಂಡೇ ಒಂದು ವಿಶಿಷ್ಟವಾದಂತಹ ಒಂದು ಭೌಗೋಳಿಕವಾಗಿರುವಂಥದ್ದು. ಅದರಿಂದ ಇಲ್ಲಿ ಪ್ರತಿಯೊಂದು ಸಹ ವಿಶಿಷ್ಟವಾದದ್ದು, ಔಷಧಿ ಗಮನವಾಗಿರುವಂಥದ್ದು. ನಾವು ಅನ್ನ ಗೋಧು ಭೂತಾನಿ ಅಂತ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಅನ್ನವೇ ಎಲ್ಲ ಜೀವಿಗಳ ಮೃತ್ಯುವಿಗೆ ಕಾರಣ ಅಂತೇಳಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿಬಿಟ್ಟಿದ್ದಾರೆ. ಆದ್ರಿಂದ ನಾವು ಯಾವ ಆಹಾರ ಸೇವಿಸಬೇಕು ಅನ್ನೋದು ಪ್ರಮುಖ. ಯಾಕಂದ್ರೆ ಈಗಿನ ದೂಷಿತ ವಾತಾವರಣ, ಈಗ ಸ್ವಚ್ಛತೆ ಮಾಡುವುದಕ್ಕೆ ಅದರಿಂದ ಆಂದೋಲನ ನಡೆಸ್ತಾ ಇದ್ದಾರೆ. ನಮ್ಮ ಭರತಖಂಡ ಭರತಭೂಮಿ ಮಾಡೋದು ಪರಿಶುದ್ಧವಾಗಿತ್ತು. ಇಲ್ಲಿ ನೈಸರ್ಗಿಕವಾಗಿತ್ತು. ಯಾವುದೋ ಒಂದು ಈಗಿನ ಕೆಮಿಕಲ್ಸ್ ಅಂತ ಹೇಳ್ತೀವಲ್ಲ, ಈಗ ಬಳಸ್ಕೊಂಡಿದ್ದಾರೆ, ಅದು ಯಾವುದೂ ಇಲ್ಲ. ನಮ್ಮಲ್ಲಿ ಅನ್ನಕ್ಕೆ ಬಹಳ ಪ್ರಾಧಾನ್ಯತೆ ಇದೆ. ಅಂದ್ರೆ ಊಟ ಇದೆ ಅಂತ ಹೇಳಿದ್ರೆ ಪ್ರತಿದಿನ 2 ಜನಕ್ಕೆ ಊಟ ಹಾಕ್ಬಿಟ್ಟು ನಾವು ಊಟ ಮಾಡ್ಬೇಕಂತ. ಅದಕ್ಕೆ ನಮ್ಮಲ್ಲಿ ಅತಿಥಿ ಸತ್ಕಾರಕ್ಕೆ ಮೊದಲು ಪ್ರಾಧಾನ್ಯತೆ ಕೊಟ್ಟಿದ್ರು. ಯಾರೇ ಬಂದರೂ ಸಹಿತ ಊಟ ಹಾಕ್ಬಿಟ್ಟು ಊಟ ಮಾಡೋದು ಅಂತ ಹೇಳ್ತೀವಿ, ಹೌದಲ್ಲ? ಅದೇ ರೀತಿಯಲ್ಲಿ ಆಮೇಲೆ ನಾವು ಊಟ ಮಾಡುವಂಥದ್ದು ಇದು ಒಂದು ಬಂದಿರುವಂಥದ್ದು ಸಂಸ್ಕೃತಿ, ನಮ್ಮ ಸಂಸ್ಕೃತಿ, ಭಾರತೀಯ ಸಂಸ್ಕೃತಿ. ಅಷ್ಟೇ ಅಲ್ಲ, ನಾವು ನೀರು ಕೇಳಿದ್ರೆ ನೀರು ಜೊತೆ ಬೆಲ್ಲ ಕೊಡ್ತೀವಿ. ಇವಾಗ ನೀರು ಕೇಳಿದ್ರೆ ಬಿಸಿಲು ವಾಟರ್ ಕಾಣಿಸುವಂತ ಪರಿಸ್ಥಿತಿ ಬಂದಿದೆ, ಕಲಿಯುಗದ ಪ್ರಭಾವ. ಆದ್ರೆ ಬದಲಾವಣೆ ಏನೇ ಆದ್ರೂ ಸಹ ನಮ್ಮ ತನವನ್ನು ನಾವು ಯಾವಾಗಲೂ ಬಿಡಬಾರದು. ಯಾಕಂದ್ರೆ ನೀವು ನೋಡಿರ್ಬೋದು, ಈ ವಿದೇಶಗಳ ಅನುಕರಣೆಯಿಂದ ಇದೆಲ್ಲ ಆಗಿರೋದು, ಸೃಷ್ಟಿ ಆಗಿರೋದು. ಇದೆಲ್ಲ ಹೇಳಿದ್ರು ಇಲ್ಲಿ ಬಹಳಷ್ಟು. ಈಗ ನಮ್ಮ ಸ್ವದೇಶಿ ಇದ್ರ ಬಗ್ಗೆ ಮಾತನಾಡ್ತಾ ಎಲ್ಲ ವಿಚಾರಗಳು ಹೇಳಿದ್ದಾರೆ. ಯಾಕಂದ್ರೆ ಯಾವುದು ನಮ್ದಲ್ಲ, ಅಲ್ಲಿ ಚಳಿ ಪ್ರದೇಶ, ಅದಕ್ಕೆಲ್ಲ ಜೀನ್ಸ್ ಇದೆಲ್ಲ ಬಂದಿರೋದು, ಸ್ವೆಟರ್ ಇರ್ಬೋದು, ಜೀನ್ಸ್ ಇರ್ಬೋದು, ಕೈ ಗ್ಲೋವ್ ಇರ್ಬೋದು, ಇದೆಲ್ಲ ಬಂದಿರುವಂಥದ್ದು, ಬೂಟ್ ಇರ್ಬೋದು, ಇದೆಲ್ಲ ಬಂದಿರುವಂಥದ್ದು. ಅದೇ ಇದೆಲ್ಲ ಈಗ ಪ್ರಪಂಚಾದ್ಯಂತ ಅದೊಂದು ಫ್ಯಾಷನ್ ಆಗಿ ಎಲ್ಲ ನಡೀತಾ ಇದೆ. ಅದಲ್ಲ, ನಾವಿಲ್ಲಿ ಪದ್ಧತಿಗೆ ಒಳಗೆ ನಾವು ಬೆಳೆದು ಬಂದವರು. ಆದರೆ ನಮ್ಗೆ ಯಾವ ಯಾವುದು ಅದಕ್ಕೆ ನಮಗೆ ತೊಂದರೆ ಕೊಟ್ಟಿಲ್ಲ. ಅದೇ ರೀತಿ ಸ್ಪೂನ್ ಸಹಿತ ಬಂದಿರೋದು, ಅದರಿಂದ ಎಲ್ಲ ಗೌರವ ಸ್ವೀಕಾರ ಅಂತೇಳಿ ಸ್ಪೂನ್ ತಗೊಂಡು ಮಾಡ್ತಾರೆ. ಆದರೆ ಅದನ್ನ ಈಗ ಫ್ಯಾಷನ್ ಅಂತ ಹೇಳ್ಬೋದು, ಎಲ್ಲ ಸ್ವೀಕಾರ ಮಾಡಿಬಿಟ್ಟಿದ್ದಾರೆ. ಅದೇ ಒಂದು ಈಗ ನೋಡಿದ್ರೆ ಎಲ್ಲ ಕಡೆಗೂ ನಮ್ಮಲ್ಲಿ ಸ್ವಚ್ಛತೆಗೆ ಎಂಬ ಆದ್ಯತೆ ಕೊಟ್ಟಾಗ ನಾವು ಮೊದಲನೇದಾಗಿ ಗೋಕರ್ಣದಲ್ಲಿ ಒಂದು ಮೇಳ ನಡೀತಾ ಇದೆ. ಹಾಗಾಗಿ ಬಂದಂತ ಒಂದು ಎಲ್ಲ ವ್ಯಾಪಾರಸ್ಥರಿಗೂ ಹೆಚ್ಚು ವ್ಯಾಪಾರ ಮಾಡುವ ಮುಖಾಂತರ ಅವರಿಗೆ ಉತ್ತೇಜನ ಕೊಡಬೇಕು ಅನ್ನುವಂತ ಮಾತನ್ನು ಹೇಳ್ತಾ ಅವಕಾಶಕ್ಕೆ ಹೊಂದಿದ್ದೀನಿ. ನಮ್ಮ ನಾಡು ಭಾಷೆಯಲ್ಲಿ ಸರ್ಕಾರಿ ಪ್ರೌಢಶಾಲೆಗೆ ಒಂದು ಭೋಜನಾಲಯವನ್ನ ಕಟ್ಟಿಕೊಡ್ತಾ ಇದ್ದಾರೆ. ಅದು ನಾವು ಯಾವತ್ತೂ ಅದನ್ನ ಮರೆಯುವ ವಿಷಯ. ಯಾಕಂತಂದ್ರೆ ಯಾಕೆ ಇದರ ಒಂದು ಸ್ವದೇಶಿ ಆಂದೋಲನ ಮಾಡಬೇಕು, ಸ್ವದೇಶಿ ಮಾರುಕಟ್ಟೆ ನಾವು ಯಾಕೆ ಮಾಡ್ಬೇಕು ಅಂತಂದ್ರೆ ನಮ್ಮಲ್ಲಿಯವರಿಗೆ ಉದ್ಯೋಗ ಸೃಷ್ಟಿ ಆಗಬೇಕು, ನಮ್ಮ ಕೈಗಾರಿಕೆಗಳು ಡೆವಲಪ್ ಆಗಬೇಕು, ಅಭಿವೃದ್ಧಿ ಆಗಬೇಕು. ಈ ಸಣ್ಣ ಕೈಗಾರಿಕೆಗಳು ಎಷ್ಟು ಹೋಗ್ತಾ ಇದೆ.
ಕಂಪನಿಗಳು ಕತ್ತದಾಗಿರ್ಲಿ ಅಥವಾ ಕೈಮಗ್ಗಕ್ಕಾಗಿರ್ಲಿ ಈಗ ಬಂದಾಗ್ತದೆ. ಯಾಕಾಗಿ ಬಂದಾಗ್ತದೆ? ಹೊರಗಿನ ಪ್ರಾಡಕ್ಟ್ಸ್ಗಳು ಅದು ಹೆಚ್ಚು ಹೆಚ್ಚಾಗಿ ನಮ್ಮ ಮಾರುಕಟ್ಟೆಯನ್ನು ಆವರಿಸಿಕೊಳ್ತಾ ಇದೆ. ವಿದೇಶಿ ಮಾರುಕಟ್ಟೆ, ವಿದೇಶಿ ಪ್ರಾಡಕ್ಟ್ಸ್ಗಳು ಇಲ್ಲಿ ಹೆಚ್ಚಾಗುವುದರಿಂದ ಈಗ ನಮ್ಮ ಮಾರುಕಟ್ಟೆಯ ಈ ಪ್ರಾಡಕ್ಟ್ಗಳಿಗೆ ಹಿಂದಾಗ್ತದೆ. ಈ ನಮ್ಮ ದೇಶದ ಒಂದು ಉತ್ಪನ್ನವನ್ನ ನಾವು ಹೆಚ್ಚಿಸಬೇಕು. ಅವರಿಗೂ ಕೂಡ ಹಾರ್ದಿಕ ಅಭಿನಂದನೆ ಕೇಳ್ತೇನೆ. ರಾಜಗೋಪಾಲ್ ಅಡಿ ನಮ್ಮ ಊರಿಯವರು ಕೂಡ ಆರಂಭಿಸಿದ್ದಾರೆ. ಅವರಿಗೂ ನನ್ನ ಹಾರ್ದಿಕ ಅಭಿನಂದನೆ ನಾನು. ಸುಧೀರ್ ಶೆಟ್ಟಿ ಇವರು ನನ್ನ ಆತ್ಮೀಯರು, ನನ್ನ ಕಾರ್ಯಕ್ರಮಗಳು ಬರ್ತಾ ಇರ್ತಾರೆ. ಅದೇ ರೀತಿ ಅವರ ಪ್ರಯತ್ನದಿಂದ ಈ ರೀತಿಯೆಲ್ಲ ಇದಾಗಿದೆ. ಹಾಗೂ ಈ ನಮ್ಮ ಗಣೇಶ್ ಹುಂಗ ಇವರೆಲ್ಲರೂ ಸೇರಿ ಈ ಒಂದು ಆಂದೋಲನವನ್ನು ಪ್ರಾರಂಭ ಮಾಡಿದ್ದಾರೆ. ಅದೇ ಪ್ರಕಾರ ನಮ್ದು ಯಾವಾಗ ಸ್ವದೇಶಿ ಆಂದೋಲನವೇ ಆಗಿತ್ತು ನಮ್ಮ ದೇಶದಲ್ಲಿ, ಭಾರತ ಸ್ವಾತಂತ್ರ್ಯ ದೊರಕಿಂತ ಮೊದಲೇ 1947 ಮೊದಲೇ ಸ್ವದೇಶಿ ಮಹಾತ್ಮ ಗಾಂಧಿಯವರು ಈಸ್ಟ್ ಇಂಡಿಯಾ ಕಂಪನಿ ಎಷ್ಟೊಂದು ಈಗ ಮರದ ಆಟಿಕೆಗಳೇ ಕಾಣ್ತಾ ಇಲ್ಲ, ಎಲ್ಲ ನಶಿಸಿ ಹೋಗ್ತಾ ಇದೆ. ಯಾಕೆ? ಈಗ ಪ್ಲಾಸ್ಟಿಕ್ ಯುಗ ಬಂದಿದೆ. ಅದರಿಂದ ಇದು ನಮ್ಮ ಏನಿದೆಯೋ ಅದರ ಯಾವ ಸ್ವದೇಶಿಯಲ್ಲಿ ಏನ್ ತಯಾರಾಗ್ತದೆಯೋ ಮಾತಾಡಲಿಕ್ಕೆ ಬಯಸ್ತೇನೆ. ಪ್ರಥಮವಾಗಿ ನಾನು ಬಂದಂತಹ ಉದ್ಘಾಟಕರಾದ ನಮ್ಮ ಆತ್ಮೀಯರಾದಂತಹ ಶ್ರೀಕೃಷ್ಣ ನನ್ನ ನಮಸ್ಕಾರಗಳನ್ನು ತಿಳಿಸ್ತೇನೆ. ದೇಶದಲ್ಲಿ ರಫ್ತು ಜಾಸ್ತಿ ಆಗ್ತದೆ. ಈ ಆಮದು ಕಡಿಮೆ ಆಗುವುದರಿಂದ ಏನಾಗ್ತದೆ? ಆಮದು 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ.
ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.